ಆತ್ಮವಾಗಿಯೂ ಜೀವವಾಗಿಯೂ ಅಂದ್ರೆ ಈ ಆತ್ಮಕ್ಕೆ ಜೀವ ಈ ವಾಕ್ಯ ಪ್ರೇರೆ. ಈ ಆತ್ಮಕ್ಕೆ ಜೀವ ಏನ್ ಹೇಳಿ, ಆತ್ಮಕ್ಕೆ ಮರಣ ಇಲ್ಲ ಪ್ರೇರೆ. ಅರ್ಥ ಮಾಡಿಕೊಳ್ಳೋಣ ನಾವು. ಅನೇಕರು ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೋಬಿಟ್ಟ ಅಂತ. ಆತ್ಮಹತ್ಯೆ ಅಲ್ಲ ಪ್ರೇರೆ, ಶರೀರ ಹತ್ಯೆ. ಇಸ್ಕರಿಯೋತ ಏನ್ ಮಾಡ್ಕೊಂಡ ಹೇಳಿ, ಆತ್ಮಹತ್ಯೆನ ಅಥವಾ ಶರೀರ ಹತ್ಯೆನ? ಶರೀರ ಹತ್ಯೆ ಆಗಂಗಿದ್ದಿದ್ರೆ ದೇವರು ಪರಲೋಕ ಯಾಕೆ ಮಾಡಬೇಕಾಯ್ತು, ನರಕ ಯಾಕೆ ಮಾಡಬೇಕಾಯ್ತು? ಇವಾಗ ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ಳೋಂಗಿದ್ರೆ, ಆತ್ಮಕ್ಕೆ ಸಾವು ಬಂದ್ಬಿಡಂಗಿದ್ರೆ ನರಕ ಸ್ವರ್ಗ ಯಾರಿಗೋಸ್ಕರ ಅಂತ ತಿಳ್ಕೋಬೋದಾ? ಹೌದಲ್ವಾ ಪ್ರಿಯರೇ? ಹಾಗೆಯೇ ಆತ್ಮಕ್ಕೆ ಸಾವಿಲ್ಲ, ಬದುಕಿಸುವಂಥದ್ದು ಆತ್ಮವೇ. ನಾವು ಸತ್ತಾದ್ಮೇಲೂ ನಮ್ಮನ್ನು ನರಕಕ್ಕೋ ಅಥವಾ ಸ್ವರ್ಗಕ್ಕೋ ಕರ್ಕೊಂಡು ಹೋಗುವಂಥದ್ದು ಈ ಆತ್ಮ. ಅಂದ್ರೆ ಈ ದೇಹದ ಮೂಲಕ ನಾವು ಮಾಡಿರುವಂತ ತಪ್ಪುಗಳಿಗೆ ತೀರ್ಪಾಗುತ್ತೆ ದೇವರ ಸನ್ನಿಧಾನದಲ್ಲಿ. ಓಕೆ, ನಾವು ಮುಂದೆ ನೋಡಿಕೊಳ್ಳೋಣ. ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೊ, ಅದೇ ನಿನ್ನ ಜೀವವು. ಏನು ಜೀವ?